ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅಬ್ಬರ ಜೋರಾಗಿದೆ. ಅದರಲ್ಲೂ ಬಿಗ್ ಬಾಸ್ ಆರಂಭದ ಮೊದಲ ಕೆಲ ವಾರಗಳಲ್ಲಿ ಅಶ್ವಿನಿ ಇಡೀ ಮನೆಯನ್ನ ನಿಯಂತ್ರಣ ಮಾಡಿದ್ರು. ಆದರೆ ತಮ್ಮ ದಮನಕಾರಿ ಮಾತುಗಳಿಂದಲೇ ಸುದೀಪ್ ಅವರಿಂದ ಟೀಕೆಗೆ ಸಹ ಗುರಿಯಾದ್ರು. ರಕ್ಷಿತಾ ಸ್ಟೇಟಸ್ ಬಗ್ಗೆ ಆಡಿದ ಮಾತು ಗೆಜ್ಜೆಯ ವಿಷಯದಲ್ಲಿ ರಕ್ಷಿತರನ್ನ ಸಿಕ್ಕಿ ಹಾಕಿಸಿ ಮಜಾ ತೆಗೆದುಕೊಂಡಿದ್ದು, ಕೆಲವರನ್ನ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದು, ಹೀಗೆ ಹಲವು ವಿಷಯಗಳಿಗೆ ಸುದೀಪ್ ಅವರಿಂದ ಟೀಕೆಗೆ ಒಳಪಟ್ಟ ಬಳಿಕ ಅಶ್ವಿನಿ ತುಸು ಮೆತ್ತಗಾಗಿದ್ರು. ಆದರೆ ಕಳೆದ ವಾರ ಮತ್ತೊಮ್ಮೆ ತಮ್ಮ ಹಳೆ ವರಸೆಯನ್ನ ತೋರಿಸಿದ್ದಾರೆ. ಕಳೆದ ವಾರ ನೀರಿನ ಟಬ್ನ ಟಾಸ್ಕ್ ಒಂದು ನಡೆದಿತ್ತು. ಈ ವೇಳೆ ಅಶ್ವಿನಿ ಹಾಗೂ ಕಾವ್ಯ ನಡುವೆ ಒಂದು ವಾಗ್ವಾದವಾಗಿದೆ. ಆಗ ಕಾವ್ಯ ಅಮ್ಮನ ವಿಚಾರವನ್ನ ಅಶ್ವಿನಿ ತೆಗೆದಿದ್ದಾರೆ. ಇದು ಕಾವ್ಯಗೂ ಕೂಡ ಕೋಪವನ್ನ ತರಿಸಿದೆ. ಇದೇ ವಿಚಾರವನ್ನ ಸುದೀಪ್ ಇವತ್ತು ವೀಕೆಂಡ್ ಎಪಿಸೋಡ್ ನಲ್ಲಿ ಪ್ರಸ್ತಾಪಿಸಿದ್ರು. ಇವತ್ತಿನ ಎಪಿಸೋಡ್ ನ ಎಂಡಿಂಗ್ ನಲ್ಲಿ ಸುದೀಪ್ ಅಶ್ವಿನಿ ವಿಷಯಕ್ಕೆ ಬಂದು, ಮನೆಯಲ್ಲಿ ಇರೋರನ್ನ ಬಿಗ್ ಬಾಸ್ ಮನೆಗೆ ಏಕೆ ತರ್ತೀರಾ? ಕಾವ್ಯ ತಾಯಿಯ ವಿಷಯ ನಿಮ್ಗೆ ಯಾಕೆ ಬೇಕು? ನಿಮ್ಮ ಜಗಳ ಕಾವ್ಯ ಜೊತೆಗೆ, ಅವರೊಟ್ಟಿಗೆ ಜಗಳ ಮಾಡಿ ಅವರ ಮನೆಯವರ ವಿಚಾರ ನಿಮ್ಗ್ಯಾಕೆ? ಅವರ ತಾಯಿ ಕೂಡ ಶೋ ಅನ್ನ ನೋಡ್ತಾ ಇರ್ತಾರೆ. ಬಹುಶಃ ಕಾವ್ಯರ ತಾಯಿ ನಿಮ್ಮ ಅಭಿಮಾನಿಯೇ ಆಗಿರ್ಬೋದು. ಆದ್ರೆ ನೀವು ಆಡಿದ ಮಾತಿನಿಂದ ಅವರ ಮನಸ್ಸಿಗೆ ಎಷ್ಟು ಬೇಸರ ಆಗಿರ್ಬೋದು ಎಂದ್ರು. ಅಶ್ವಿನಿ ಸ್ಪಷ್ಟನೆ ನೀಡಲು ಪ್ರಯತ್ನವನ್ನ ಮಾಡಿದ್ರು. ಸುದೀಪ್ ಅದನ್ನ ಒಪ್ಪಲಿಲ್ಲ. ನೀವು ಏನೇ ಹೇಳಿದ್ರು ಸಹ ನಾನು ಒಪ್ಪಲ್ಲ ಎಂದ್ರು. ಬಳಿಕ ತನ್ನ ತಪ್ಪಿನ ಅರಿವಾಗಿ ಅಶ್ವಿನಿ ಕ್ಷಮೆಯನ್ನ ಕೇಳಿದ್ರು. ನಾನು ತಪ್ಪು ಮಾಡಿದೆ, ಅವರ ತಾಯಿ ವಿಷಯವನ್ನ ಎತ್ತಬಾರ್ದಿತ್ತು ಎಂದ್ರು. ಸುದೀಪ್ ಅಶ್ವಿನಿಗೆ ಬೈದಿದ್ದು ಸರಿ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.